ಮಠದ ಪೀಠದಲ್ಲಿ ಕುಳಿತು ಆಶೀರ್ವಾದ ಮಾಡುವ ಕೈಗಳು ಇವತ್ತು ರಸ್ತೆಯಲ್ಲಿ ಪೊರಕೆ ಹಿಡಿದು ಕಸ ಗುಡಿಸ್ತಾ ಇದ್ವು. ಸ್ವಚ್ಛ ಭಾರತ ಸ್ವಚ್ಛ ಕರ್ನಾಟಕ ಸುವರ್ಣ ನ್ಯೂಸ್ ಅಭಿಯಾನದಲ್ಲಿ ಕಂಡುಬಂದಂತಹ ಅಪರೂಪದ ದೃಶ್ಯ ಇದು. ಸುವರ್ಣ ನ್ಯೂಸ್ ಅಭಿಯಾನಕ್ಕೆ ಗುಲ್ಬರ್ಗಾದಲ್ಲಿ ಸ್ವತಃ ಮಠಾಧೀಶರುಗಳೇ ರಸ್ತೆಗಿಳಿದು ಕಸ ಗುಡಿಸಿ ಮಾದರಿಯಾದರು. ಸರಡಗಿಯ ಶ್ರೀ ರೇವಣಸಿದ್ಧ ಶಿವಾಚಾರ್ಯರು, ಬಸವ ಕಲ್ಯಾಣದ ಶ್ರೀ ಘನಲಿಂಗ ರುದ್ರಮುನಿ ಶಿವಾಚಾರ್ಯರು, ವೆಂಕಟಬೇನೂರು ಸ್ಟೇಷನ್ ಬಬಲಾದ ಶ್ರೀಗಳು ಸುವರ್ಣ ನ್ಯೂಸ್ ಅಭಿಯಾನದಲ್ಲಿ ಪಾಲ್ಗೊಂಡು ಸ್ವಚ್ಛತಾ ಕಾರ್ಯಕ್ಕೆ ಕೈಜೋಡಿಸಿದರು. ಅಲ್ಲದೆ ಅವರು ಸುವರ್ಣ ನ್ಯೂಸ್ ಅಭಿಯಾನಕ್ಕೆ ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸಿದರು. ಈ ಒಂದು ಕೆಲಸದ ಬಗ್ಗೆ, ಈ ಒಂದು ಸ್ವಚ್ಛತಾ ಕಾರ್ಯದ ಬಗ್ಗೆ ನಮ್ಮ ಪ್ರತಿನಿಧಿ ಶರಣಯ್ಯ ಹಿರೇಮಠ ಒಂದು ವಾಕ್ಥ್ರೂವನ್ನು ಕೂಡ ನಡೆಸಿದ್ದಾರೆ. ಬನ್ನಿ ಏನು ನಡೆದಿದೆ ನೋಡ್ಕೊಂಬರೋಣ. ಸ್ವಚ್ಛ ಭಾರತ ಸ್ವಚ್ಛ ಕರ್ನಾಟಕ ಇದು ಸುವರ್ಣ ನ್ಯೂಸ್ನ ಅಭಿಯಾನ. ಈ ಅಭಿಯಾನ ಇವತ್ತು ರಾಜ್ಯಾದ್ಯಂತ ನಡೀತಾ ಇದೆ. ಅದೇ ರೀತಿ ಗುಲ್ಬರ್ಗದಲ್ಲಿಯೂ ಕೂಡ ಸ್ವಚ್ಛ ಭಾರತ ಸ್ವಚ್ಛ ಕರ್ನಾಟಕ ಸುವರ್ಣ ನ್ಯೂಸ್ನ ಅಭಿಯಾನ ನಡೀತಾ ಇದೆ. ಈ ಅಭಿಯಾನಕ್ಕೆ ಗುಲ್ಬರ್ಗ ಜಿಲ್ಲೆಯ ಹಲವಾರು ಮಠಾಧೀಶರು, ಸಂಘಟನೆಗಳ ಕಾರ್ಯಕರ್ತರು, ಗುಲ್ಬರ್ಗ ಜನ ಕೈ ಜೋಡಿಸಿದ್ದಾರೆ. ಈ ಕಡೆ ನೋಡ್ತಾ ಇರ್ಬೋದು, ಈ ಒಂದು ಸುವರ್ಣ ನ್ಯೂಸ್ನ ಅಭಿಯಾನಕ್ಕಾಗಿ ಹಲವಾರು ಮಠಾಧೀಶರು, ಸರಡಗಿಯ ಮಠಾಧೀಶರು ಸೇರಿದಂತೆ ಹಲವಾರು ಮಠಾಧೀಶರು ಈ ಒಂದು ಅಭಿಯಾನಕ್ಕೆ ಕೈ ಜೋಡಿಸಿದ್ದಾರೆ. ಸುವರ್ಣ ನ್ಯೂಸ್ನ ಅಭಿಯಾನಕ್ಕೆ ಕೈ ಜೋಡಿಸಿ ಗುಲ್ಬರ್ಗಾದ ತಿಮ್ಮಾಪುರ ಸರ್ಕಲ್ನಿಂದ PDA ಕಾಲೇಜ್ಗೆ ಹೋಗುವಂತಹ ರಸ್ತೆಯಲ್ಲಿ ನಾವಿದ್ದೀವಿ. ಇಲ್ಲಿ ಮಠಾಧೀಶರು, ಹಲವಾರು ಜನಪರ ಸಂಘಟನೆಗಳ ಕಾರ್ಯಕರ್ತರು ಪೊರಕೆಯನ್ನು ಹಿಡಿಯುವ ಮೂಲಕ, ಕಸ ಗುಡಿಸುವ ಮೂಲಕ ಈ ಸುವರ್ಣ ನ್ಯೂಸ್ನ ಅಭಿಯಾನಕ್ಕೆ ಬೆಂಬಲಿಸ್ತಾ ಇದ್ದಾರೆ, ಕೈ ಜೋಡಿಸ್ತಾ ಇದ್ದಾರೆ. ಒಟ್ಟಾರೆ ಭಾರತ ಮತ್ತು ಕರ್ನಾಟಕ ಅಷ್ಟೇ ಅಲ್ಲ, ಇದು ಸ್ವಚ್ಛ ಭಾರತ ಸ್ವಚ್ಛ ಕರ್ನಾಟಕ ಅಷ್ಟೇ ಅಲ್ಲ, ಇದು ಸ್ವಚ್ಛ ಗುಲ್ಬರ್ಗಾದ ಅಭಿಯಾನ. ಸ್ವಚ್ಛ ಗುಲ್ಬರ್ಗಕ್ಕಾಗಿ ಸ್ವತಃ ಮಠಾಧೀಶರುಗಳೇ ಪೊರಕೆ ಹಿಡಿಯುವ ಮೂಲಕ, ಸ್ವಚ್ಛಗೊಳಿಸುವ ಮೂಲಕ ಒಂದು ಮಾದರಿಯಾಗಿದ್ದಾರೆ ಅಂತ ಹೇಳ್ಬೋದು. ಇಡೀ ನಾಡಿನ ಜನತೆಗೆ ಮಠಾಧೀಶರು, ಗುಲ್ಬರ್ಗಾದ ಮಠಾಧೀಶರು ಒಂದು ಸ್ಪಷ್ಟ ಸಂದೇಶವನ್ನು ರವಾನಿಸಿದ್ದಾರೆ. ಕಸ ಗುಡಿಸುವ ಮೂಲಕ, ಸ್ವಚ್ಛತೆಯ ಮೂಲಕ ನಾವು ಸ್ವಚ್ಛವಿರಬೇಕು. ನಮ್ಮ ಮನೆ, ನಮ್ಮ ಮಠ, ನಮ್ಮ ರಸ್ತೆ, ನಮ್ಮ ಗಲ್ಲಿ, ನಮ್ಮ ಊರು, ನಮ್ಮ ಜಿಲ್ಲೆ ಸ್ವಚ್ಛವಾಗಿರಬೇಕು. ಆ ಮೂಲಕ ಗುಲ್ಬರ್ಗ ನಗರ ಸ್ವಚ್ಛವಾಗಿರ್ತದೆ, ಗುಲ್ಬರ್ಗ ಜಿಲ್ಲೆ ಸ್ವಚ್ಛವಾಗಿರ್ತದೆ, ಕರ್ನಾಟಕ ಸ್ವಚ್ಛವಾಗಿರ್ತದೆ, ಭಾರತ ಸ್ವಚ್ಛವಾಗಿರ್ತದೆ. ಈ ಸ್ವಚ್ಛ ಭಾರತ ಸ್ವಚ್ಛ ಕರ್ನಾಟಕ ಸ್ವಚ್ಛ ಗುಲ್ಬರ್ಗದ ಅಭಿಯಾನಕ್ಕೆ ಹಲವಾರು ಮಠಾಧೀಶರು, ಜನಪರ ಸಂಘಟನೆಗಳ ಕಾರ್ಯಕರ್ತರು ಗುಲ್ಬರ್ಗದಲ್ಲಿ ಕೈ ಜೋಡಿಸಿದ್ದಾರೆ. ಈ ಅಭಿಯಾನದ ಬಗ್ಗೆ ಮಠಾಧೀಶರು ಏನು ಹೇಳ್ತಾರೆ ಕೇಳೋಣ ಬನ್ನಿ. ಸ್ವಚ್ಛ ಭಾರತ ಸ್ವಚ್ಛ ಕರ್ನಾಟಕಕ್ಕಾಗಿ ಇವತ್ತು ಸುವರ್ಣ ನ್ಯೂಸ್ ಒಂದು ಅಭಿಯಾನ ಹಮ್ಮಿಕೊಂಡದ. ಆ ಅಭಿಯಾನದ ಅಂಗವಾಗಿ ಗುಲ್ಬರ್ಗದಲ್ಲೂ ಕೂಡ ಈ ಅಭಿಯಾನ ನಡೀಲಿಕ್ಕತ್ತದ. ಇಲ್ಲಿ ಮಠಾಧೀಶರು ಕೂಡ ಸಾಕಷ್ಟು ಬೆಂಬಲ ವ್ಯಕ್ತಪಡಿಸ್ತೀವಿ. ಏನು ಅನ್ನಿಸ್ತಾ ಇದೆ ಅಭಿಯಾನದ ಬಗ್ಗೆ? ಸುವರ್ಣ ನ್ಯೂಸ್ ಚಾನಲ್ನವರು ಹಾಕಿಕೊಟ್ಟಿರ್ತಕ್ಕಂಥ ಸ್ವಚ್ಛ ಭಾರತ ಸ್ವಚ್ಛ ಕರ್ನಾಟಕದ ಅಭಿಯಾನ ಕಾರ್ಯಕ್ರಮ, ಈ ಒಂದು ಕಾರ್ಯಕ್ರಮವನ್ನು ಪ್ರತಿಯೊಂದು ಮಾನವರಿಗೂ, ಪ್ರತಿಯೊಂದು ಹಳ್ಳಿಗೂ, ಪ್ರತಿಯೊಂದು ನಗರಕ್ಕೂ ಇದು ಮಾದರಿಯಾಗುವಂಥ ಈ ಕಾರ್ಯಕ್ರಮ ಇಡೀ ಭಾರತದಾದ್ಯಂತವಾಗಿ, ಇಡೀ ಕರ್ನಾಟಕ ರಾಜ್ಯಾದ್ಯಂತವಾಗಿ ಈ ಅಭಿಯಾನವನ್ನು ಮುಂದುವರಿಸಿಕೊಂಡು ಹೋಗಬೇಕು. ಜೊತೆಯಲ್ಲಿ ಈ ಕಾರ್ಯಕ್ರಮವನ್ನು ಇದು ಕೇವಲ ಸ್ವಚ್ಛ ಮಾಡೋದಕ್ಕಿಂತ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಈ ಕಾರ್ಯಕ್ರಮದ ಉಪಯೋಗ ಅವರ ಮನಸ್ಸಿನಲ್ಲಿ ಬರಬೇಕು. ಸ್ವಚ್ಛವಾಗಿರ್ತಕ್ಕಂಥ ಈ ಭಾರತ ಕರ್ನಾಟಕ ಭಾರತ ದೇಶ ಇದು ಜಗದ್ಗುರು ಸ್ಥಾನವನ್ನು ಪಡೆದಿರ್ತಕ್ಕಂಥ ಈ ಭಾರತ ದೇಶ, ಕೇವಲ ಇದು ಜಗದ್ಗುರು ಸ್ಥಾನದ ಜೊತೆಯಲ್ಲಿ ಭಾರತ ಮಾತೆ ಜನಿಸಿರ್ತಕ್ಕಂಥ ಈ ಭಾರತ ದೇಶದಲ್ಲಿ ಇದು ದೈವ ಸ್ವರೂಪಿಯಾಗಿರ್ತಕ್ಕಂಥ ಭಾರತ ದೇಶ. ಇಂಥ ಭಾರತ ದೇಶದಲ್ಲಿ ಹಳ್ಳಿಗಳು, ನಗರಗಳು ಸ್ವಚ್ಛವಾಗಿದ್ದರೆ ಆ ಭಾರತ ಮಾತೆ ಪ್ರತಿಯೊಬ್ಬರಿಗೂ ಪ್ರಸನ್ನತೆಯಾಗಿ ಒಲಿಯುವಂಥ ಯೋಗ ಬರ್ತಾ ಇದೆ. ಅಂಥ ಸ್ವಚ್ಛತೆಯನ್ನು ಕಾಪಾಡುವಂಥ ಕೆಲಸ ಪ್ರತಿಯೊಬ್ಬ ನಾಗರಿಕರು, ಪ್ರತಿಯೊಬ್ಬ ವ್ಯಕ್ತಿಗಳ ಕರ್ತವ್ಯವಾಗಿದೆ. ಅಂಥ ಕಾರ್ಯಕ್ರಮವನ್ನು ಇವತ್ತು ಸುವರ್ಣ ಚಾನಲ್ನವ್ರು ಮಾಡ್ತಕ್ಕಂಥದ್ದು ಬಹಳ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ಇದು. ಈ ಕಾರ್ಯಕ್ರಮದ ಕಣ್ಮುಂದೆನೇ ಕಸ ಇದ್ರೂ ನಿರ್ಲಕ್ಷಿಸಿ ಹೋಗೋರಿಗೆ ಅಂಧ ಸಾಧಕಿ ಅಶ್ವಿನಿ ಅಂಗಡಿ ಮಾದರಿಯಾಗಿದ್ದಾರೆ. ದೇಶದಾದ್ಯಂತ ಸ್ವಚ್ಛತಾ ಅಭಿಯಾನ ನಡೀತಾ ಇರುವ ಹಿನ್ನೆಲೆಯಲ್ಲಿ ಇಂದು ಕ್ಲೀನ್ ಇಂಡಿಯಾ ಎಂಬ ಸಂಸ್ಥೆಯ ಜೊತೆಗೂಡಿ ರಸ್ತೆ ಸ್ವಚ್ಛತೆಗೆ ಕೈ ಹಾಕಿದರು. ಶೇಷಾದ್ರಿಪುರಂನಲ್ಲಿರುವ ರಾಜೀವ್ ಗಾಂಧಿ ವಿಗ್ರಹದ ಬಳಿ ಕಸ ತೆಗೆಯುವ ಕೆಲಸದಲ್ಲಿ ತೊಡಗಿದ ಅಶ್ವಿನಿ ಎಲ್ಲರ ಮೆಚ್ಚುಗೆಗೆ ಪಾತ್ರವಾದರು. ಹೋದ್ರೆ
ಇವತ್ತು ಅಂದರೆ ಎಲ್ಲ ಯುವಕರನ್ನ ಅಂದರೆ 16 ವರ್ಷದಿಂದ 40 ವರ್ಷದ ಒಳಗಿರುವ ಯುವಕರನ್ನ ಕರೆಸ್ಬಿಟ್ಟು ಅವರಿಗೆ ಈ ಸುತ್ತಮುತ್ತಲು ಈ ನಮ್ಮ ಶೇಷಾದ್ರಿಪುರಂ ಸುತ್ತಮುತ್ತಲು ಇರುವಂಥ ಜಾಗಗಳನ್ನ ಕ್ಲೀನ್ ಮಾಡಿ ಅಲ್ಲಿರುವಂಥ ಅಕ್ಕಪಕ್ಕದ ಮನೆಯವರು ಏನಿರ್ತಾರಲ್ಲ ಅವರಿಗೊಂದು ಅವೇರ್ನೆಸ್ನ ಮೂಡಿಸೋದು. ಯಾಕಂದರೆ ಇಲ್ಲಿ ಅಂಗವಿಕಲರು ಕೂಡ ಸೇರ್ತಾ ಇದ್ದಾರೆ. ಹಾಗಾಗಿ ಇನ್ಮೇಲೆ ಎಲ್ಲೆಲ್ಲಿಂದನೋ ಬಂದು ನಾವು ಕ್ಲೀನ್ ಮಾಡಿದ್ದೀವಿ ಈ ಮನೆನ. ಯಾಕಂದ್ರೆ ನಮ್ಮ ದೇಶ ಭಾರತ, ನಾವು ಏರಿಯಾದವ್ರು ಅಲ್ದಿದ್ರು ಈ ನಮ್ಮ ದೇಶವನ್ನು ಕ್ಲೀನ್ ಮಾಡೋ ಒಂದು ಹಕ್ಕು ನಮಗಿದೆ, ನಾವು ಕ್ಲೀನ್ ಮಾಡಿದ್ದೀವಿ. ಇನ್ಮೇಲಿಂದ ನಿಮ್ಮ ಅಕ್ಕಪಕ್ಕದ ಅಕ್ಕಪಕ್ಕದಲ್ಲಿ ಸ್ವಲ್ಪ ಕ್ಲೀನಾಗಿ ಇಟ್ಕೊಳ್ಳಿ ಅಂತ ನಾವು ಒಂದು ಅವೇರ್ನೆಸ್ನ ಮೂಡಿಸ್ತಿದ್ದೀವಿ. ಮತ್ತಷ್ಟು ಸುದ್ದಿಗಳು ಬ್ರೇಕ್ನ ನಂತರ.